ಇನ್ನು ಸ್ವಲ್ಪ ಹೊತ್ತಲ್ಲೇ ಈ ಮನೆ ನೆಮ್ಮದಿ ಹಾಳಾಗುತ್ತೆ. ಮನೆ ಸಂಬಂಧಗಳ ಮಧ್ಯೆ ಬಿರುಗಾಳಿ ಹೊಟ್ಟುತ್ತೆ. ಏನತ್ತೆ ತುಂಬಾ ಖುಷಿಯಾಗಿದ್ದೀರಾ? ಬಂದ್ಯಾ? ಬಾ. ಈ ಮನೇಲಿ ಏನ್ ನಡೆಯುತ್ತೆ ಅನ್ನೋದನ್ನ ನೀನು ನೋಡಿದ್ರೆ ನಿನಗೂ ಖುಷಿ ಆಗುತ್ತೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ನಿಮ್ಮ ಅಕ್ಕ ಪೂರ್ಣಿ ಈ ಮನೆ ನೆಮ್ಮದಿನ ಹೇಗೆ ಹಾಳು ಮಾಡ್ತಾಳೆ ಅಂತ ನೋಡ್ತಿರು. ನೀವು ಹಾಗೆ ಅನ್ಕೊಂಡಿದ್ರೆ ಅದು ಸುಳ್ಳು ಅತ್ತೆ. ಪೂರ್ಣಿ ಯಾವುದೇ ಕಾರಣಕ್ಕೂ ಈ ಮನೆ ನೆಮ್ಮದಿನ ಹಾಳು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಈ ಶಾರ್ವರಿ ಮನ್ಸು ಮಾಡಿದ್ರೆ ಎಲ್ಲಾನು ಸಾಧ್ಯನೇ. ಪೂರ್ಣಿ ಅಣ್ಣ ತಮ್ಮಂದಿರ ಮಧ್ಯೆ ಹೇಗೆ ಕಿಚ್ಚು ಹಚ್ತಾಳೆ ಅಂತ ನೀನೇ ನೋಡ್ತಿರು. ಹೌದು ಅತ್ತೆ, ನೋಡೋಕ್ಕೆ ತುಂಬಾನೇ ಇದೆ. ಅಲ್ಲಿ ಹೋಗಿ ನೋಡಿ. ಅದಕ್ಕೆ ನನಗೆ ಅರ್ಥ ಸಿಗಲ್ವಾ? ನಿನಗಿಲ್ದಿರೋ ಹತ್ತಿನ ತಗೋ. ಆರ್ತಿ, ಭಾರತಿ, ಕೀರ್ತಿ, ಅರ್ಚನಾ. ಪುಣ್ಯ ಅವನಿಗೆ ದೀಪಿಕಾ ಒಬ್ಳೆ ಸಾಕು. ಅವಳೇ ಎಲ್ರಿಗೂ ಈಕ್ವಲ್. ಏನು ಬ್ರೋ, ಅದಕ್ಕೆ ಎಷ್ಟೊಂದು ಖುಷಿಯಾಗಿದ್ದಾರೆ? ಏನಾದರೂ ಮ್ಯಾಜಿಕ್ ಮಾಡಿದ್ಯಾ? ಮ್ಯಾಜಿಕ್ಕಾ? ನಾನೇನು ಮ್ಯಾಜಿಕ್ ಮಾಡಿಲ್ಲಪ್ಪ. ಮ್ಯಾಜಿಕ್ ಮಾಡೋದೆಲ್ಲ ನಿಮ್ಮ ಅದಕ್ಕೆ ಕೆಲಸ. ಹೌದೌದು, ಇವಿಬ್ರು ಮೆಜಿಷಿಯನ್ಗಳೇ. ಪ್ರೀತಿ ಅನ್ನೋ ಮ್ಯಾಜಿಕ್ಕು ನಿಮ್ಮ ಮಧ್ಯೆ ಆಗ್ತಾನೆ ಇರುತ್ತಲ್ವಾ? ಇವಾಗಿಂತ ತಲಹರಟೆ ಬೇಕಾ? ಗಂಡ ಹೆಂಡತಿ ಮಧ್ಯೆ ಇಂಥ ಮ್ಯಾಜಿಕ್ಗಳು ನಡೀತಾನೆ ಇರುತ್ತೆ. ಅಯ್ಯೋ, ಅದಕ್ಕೆ ಕಿವಿ ನೋಡ್ತಿದೆ, ಬಿಡಿ ಅದಕ್ಕೆ. ನಾನು ನಿಂಗೆ ತುಂಬ ಬೇಜಾರು ಮಾಡಿದ್ದೀನಲ್ವಾ ಅಭಿ? ಈ ಅದಕ್ಕೆ ಕ್ಷಮಿಸ್ತೀಯಾ? ಅಯ್ಯೋ, ಅದಕ್ಕೆ ನೀವ್ಯಾಕೆ ನನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀರಾ? ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನೀವೇ ನನಗೆ ಕ್ಷಮಿಸ್ಬಿಡಿ. ಇನ್ಮೇಲೆ ಕ್ಷಮಿಸೋದೆಲ್ಲ ಇಲ್ಲ. ಕಿವಿ ಹಿಂಡದೆ. ಅಯ್ಯೋ, ತಗೊಳ್ಳಿ, 2 ಕಿವಿ ಇದೆ. ಪೊಲೀಸವರು ಅವನನ್ನು ಹುಡುಕ್ತಿದ್ದಾರೆ ಬ್ರೋ. ಅವ್ರ ಫ್ಯಾಮಿಲಿಯವ್ರು ಸಿಕ್ಕಿದಾರಂತೆ, ಅವ್ರನ್ನ ಎಂಕ್ವೈರಿ ಮಾಡ್ತಿದ್ದಾರೆ. ಸತ್ಯ ಅನ್ನೋದು ನೀರಿನ ಆಳದಲ್ಲಿರುತ್ತೆ. ನೀರು ರಾಡಿ ಆಗಿದ್ದಾಗ ಆ ಸತ್ಯ ಕಾಣಿಸೋದಿಲ್ಲ. ನೀರು ತಿಳಿಯಾಗ್ತಾ ಹೋದಾಗೆ ಸತ್ಯ ಕಾಣಿಸೋದಕ್ಕೆ ಶುರು ಆಗುತ್ತೆ. ನಾವೆಲ್ಲ ಈ ಕೇಸ್ ಬಗ್ಗೆ ಏನೇನೋ ಅಂದ್ಕೊಂಡು ಗಾಬರಿ ಪಟ್ಕೋತಾ ಇದ್ವಿ. ಕಾಲ ನಮ್ಮ ಆತಂಕನೆಲ್ಲ ದೂರ ಮಾಡಿ ಸತ್ಯನ ಹೊರಗಡೆ ತೆಗಿತಾ ಇದೆ. ಎಲ್ಲ ಒಳ್ಳೆಯದೇ ಆಗುತ್ತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಪ್ಪ. ಈಗಷ್ಟೇ ನಿನ್ನೆಂಟು ಮಾಡ್ಕೋತಿದ್ದೆ. ಕೇಸು ಆಲ್ಮೋಸ್ಟ್ ಕ್ಲಿಯರ್ ಆಗ್ತಾ ಇದೆ. ಇನ್ನೇನು ಆತಂಕ ಪಡೋವಂಥದ್ದಿಲ್ಲ. ನಿನಗೂ ಆ ಕೇಸ್ಗೂ ಸಂಬಂಧನೇ ಇಲ್ಲ ಅಂತ ಪ್ರೂವ್ ಆಗುತ್ತೆ. ನೀವೆಲ್ಲರೂ ಇರಬೇಕಾದ್ರೆ ನಾನು ಯಾಕೆ ಚಿಂತೆ ಮಾಡಲಿ? ನಾನು ಕಾಪಾಡ್ಕೊಳಕ್ಕಾಗದೆ ಹೋದರೂ ನೀವೆಲ್ಲರೂ ನನ್ನ ಕಾಪಾಡ್ತೀರ ಅಂತ ಚೆನ್ನಾಗಿ ಗೊತ್ತು. ಕೇಸ್ ಬಗ್ಗೆ ಚಿಂತೆ ಮಾಡೋದು ಬಿಟ್ಟು ನಿಮ್ಮ ಪ್ರೀತಿಗೆ ಋಣಿಯಾಗಿದ್ಬಿಟ್ರೆ ಅಷ್ಟೇ ಸಾಕು. ಪಾ, ಇಂಥ ಮಾತಿಗೇನು ಕಮ್ಮಿ ಇಲ್ಲ ಅಮ್ಮ. ಇವನಿನ್ನೂ ಪ್ರೀತಿ ಋಣ ಅಂತ ಭಾಷಣ ಮುಗಿತಾನೆ. ಪಾಪು, ಪ್ರೀತಿ ಅನ್ನೋ ಮಾತು ಬಂದಮೇಲೆ ಅಲ್ಲಿ ಋಣ ಅನ್ನೋದೇ ಇರಲ್ಲ. ಯಾಕೆಂದ್ರೆ ನಿಜವಾದ ಪ್ರೀತಿಗೆ ಬೆಲೆನೂ ಕಟ್ಟಕ್ಕಾಗಲ್ಲ, ಋಣನೂ ತೀರ್ಸಕ್ಕಾಗಲ್ಲ. ಹೌದಮ್ಮ, ಈ ಮನೆಯವ್ರು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ಬೆಲೆನೇ ಕಟ್ಟಕ್ಕಾಗಲ್ಲ. ಅಂದಾಗೆ ಅಮ್ಮ, ಇನ್ನೊಂದು ವಿಷಯ, ಹೆರಿಗೆ ಆದಮೇಲೆ ನೀವು ನೇರವಾಗಿ ಆ ಮನೆಗೆ ಬರಬೇಕು. ಅಲ್ಲಿ ನಿಮ್ಮ ಬಾಣಂತನಕ್ಕೆ ಏನೇನು ಬೇಕೋ ಅದೆಲ್ಲ ವ್ಯವಸ್ಥೆ ಆಗಿದೆ. ಅದೆಲ್ಲ ಆಗಲ್ಲ. ಹೆರಿಗೆ ಆಗ್ತಿದ್ದಾಗೆ ಅಮ್ಮನೂ ಮಗುನೂ ಈ ಮನೆಗೆ ಬರಬೇಕು. ಬಾಣಂತನ ಇಲ್ಲೇ ನಡೆಯುತ್ತೆ. ಅದು ಹೇಗಾಗುತ್ತೆ? ಅಮ್ಮಂಗದು ತವ್ರ ಮನೆ. ಹಾಗಂತ ನಾವು ಅಮ್ಮನ್ನ ಬಿಟ್ಕೊಡಕ್ಕಾಗತ್ತಾ? ಹೌದೌದು, ಅಭಿ ಹೇಳ್ತಿರೋದು ಕರೆಕ್ಟ್ ಪಾಯಿಂಟು. ಅಣ್ಣ, ಏನು ಕರೆಕ್ಟು? ಬಿಟ್ಟಿರ್ಬೇಕು ಅಂತ ನಾನು ಹೇಳಿದೆ. ನೀವಿಬ್ರು ಅಲ್ಲಿಗೆ ಬರ್ಬೋದಲ್ವಾ? ಹೌದು, ಸಮರ್ಥ ಹೇಳೋದು ಕರೆಕ್ಟಾಗಿದೆ.
ಬ್ರೋ ನೀನು ಯಾರಿಗೆ ಸಪೋರ್ಟ್ ಮಾಡ್ತಿದ್ಯಾ, ನನಗ ಅವನ್ಗ? ನಿಮ್ಮಣ್ಣ ಬುದ್ಧಿವಂತ. ನಿಮ್ಮಿಬ್ರು ಕೋಳಿ ಜಗಳ ನಿಲ್ಸೋದಕ್ಕೆ ಒಳ್ಳೆ ದಾರಿನೇ ಹುಡುಕಿದಾನೆ. ನಿಮ್ಮಿಬ್ರು ಪರವಾಗಿ ಮಾತಾಡಿದ್ರೆ ನೀವೇ ಸುಮ್ಮನಾಗ್ತೀರ. ಇನ್ನೇನು ಮಾಡೋದಮ್ಮ, ಒಂದು ಚಿಕ್ಕ ಕಾರಣ ಸಿಕ್ಕರೂ ಸಾಕು ಇಬ್ರು ಕಿತ್ತಾಡ್ತಿರ್ತಾರೆ. ಸರಿ ಸರಿ, ಇದು ಜಗಳ ಮಾಡೋ ಟೈಮ್ ಅಲ್ಲ, ನಾವು 3 ಜನ ಅನ್ಕೊಂಡಿದ್ದು ಮಾಡೋ ಟೈಮು. ಅಭಿ, ಎಲ್ಲ ವ್ಯವಸ್ಥೆ ಆಗಿದೆ ಅಲ್ವಾ? ಅಬ್ಬಿಗೆ ವಹಿಸಿದ ಮೇಲೆ ಆಗದೆ ಇರತ್ತಾ? ಎಲ್ಲ ಆಗಿದೆ. ನಾನು ಏನ್ ಮಾಡೋಕ್ ಹೇಳಿದ್ದೆ, ಆದ್ರೆ ನೀನ್ ಮಾಡ್ತಾ ಇರೋದೇನು? ಮನೆಯಲ್ಲಿ ಜಗಳ ಆಗ್ಬೇಕು, ಅವೆಯಿಂದ ದೂರ ಇರಬೇಕು ಅಂತ ಹೇಳಿದ್ದೆ. ಆದ್ರೆ ನೀನು ಎಲ್ರ ಜೊತೆ ಖುಷಿಯಾಗಿದ್ಯಾ. ಇದ್ರ ಪರಿಣಾಮ ಏನಾಗತ್ತೆ ಅಂತ ಗೊತ್ತಾ ನಿಂಗೆ? ಏನಾಗತ್ತೆ? ನೀನ್ ಹೀಗೆ ನಡ್ಕೊಂಡ್ರೆ ಆ ತುಳಸಿ ಪ್ರಾಣಕ್ಕೆ ಹೊಗಳೋ ನಾಯಿ ಕಚ್ಚೋದಿಲ್ಲ ಅಂತ ನನಗೆ ಗೊತ್ತಾಗಿದೆ. ಪೂರ್ಣಿ, ಕೂಗ್ಬೇಡ. ಈ ರೀತಿ ಕೂಗಾಡೋದು, ಎಲ್ಲೋ ಮರೇಲಿ ನಿಂತು ಮೆಸೇಜ್ ಮಾಡಿ ಫೋನ್ ಮಾಡಿ ಹೆದರಿಸೋದು ಬಿಟ್ರೆ ನಿನ್ನ ಕೈಲಿ ಇನ್ನೇನು ಆಗಲ್ಲ. ನಿನಗೆ ನಿಜವಾಗ್ಲೂ ಧೈರ್ಯ ಇದ್ರೆ ಎದುರಿಗೆ ಬಂದು ಮಾತಾಡು. ಎಲ್ಲೋ ಒಂದು ಕಡೆ ಬಚ್ಚಿಟ್ಕೊಂಡು ಈ ರೀತಿ ಹೆದರಿಸ್ಬೇಡ. ಎಲ್ಲೋ ಬಚ್ಚಿಟ್ಕೊಂಡು ಪಿತೂರಿ ಮಾಡೋ ನೀನೇ ಇಷ್ಟು ಹಾರಾಡಬೇಕಾದ್ರೆ ಮನೆಯವ್ರು ಎಲ್ಲರ ಜೊತೆ ಪ್ರೀತಿಯಿಂದ ಬದುಕ್ತಿರೋ ನಾನು ಇನ್ನೆಷ್ಟು ಹಾರಾಡ್ಬೇಡ. ಹಾಗಿದ್ರೆ ನೀನ್ ನನ್ನ ಮಾತು ಕೇಳಲ್ವಾ? ನಾನು ಯಾಕೆ ನಿನ್ನ ಮಾತು ಕೇಳಬೇಕು? ಮೊದಲು ನೀನು ಯಾರು ಅಂತ ಹೇಳು. ನಮ್ಮ ಮನೆಯವ್ರ ಮೇಲೆ ಯಾಕಿಷ್ಟು ದ್ವೇಷ ಅಂತ ಹೇಳು. ನಿನಗೆ ನಿಜವಾಗ್ಲೂ ಧೈರ್ಯ ಇದ್ರೆ, ತಾಕತ್ತಿದ್ರೆ ನನ್ನ ಎದುರುಗಡೆ ನಿಂತು ಮಾತಾಡು. ಆಗ ನಿನಗೆ ಉತ್ತರ ಕೊಡ್ತೀನಿ.